ಜುಲೈ ತಿಂಗಳು ವೃಷಭ ರಾಶಿಯವರ ಜೀವನದಲ್ಲಿ ಅದೃಷ್ಟದ ಹೊಸ ಅಧ್ಯಾಯವನ್ನು ಆರಂಭಿಸುವಂತಹ ಸಮಯವಾಗಬಹುದು. ಈ ತಿಂಗಳ ಆರಂಭದಿಂದಲೇ ನಿಮ್ಮ ಜೀವನದಲ್ಲಿ ಶುಭ ಸಂಕೇತಗಳು ಒಂದೊಂದಾಗಿ ಕಾಣಿಸಿಕೊಳ್ಳಬಹುದು. ನೀವು ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಅವಕಾಶಗಳು ನಿಧಾನವಾಗಿ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ನಿಮ್ಮ ಮನಸ್ಸಿನಲ್ಲಿ ಇದ್ದ ಅನೇಕ ಆಸೆಗಳು ದೇವರ ಕೃಪೆಯಿಂದ ಈಡೇರುವ ದಿಕ್ಕಿನಲ್ಲಿ ಸಾಗಬಹುದು. ಈ ತಿಂಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಪ್ರಯತ್ನಕ್ಕೂ ಉತ್ತಮ ಪ್ರತಿಫಲ ದೊರೆಯುವ ಯೋಗಗಳು ಕಂಡುಬರುತ್ತವೆ. ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಗೌರವವನ್ನು ಹೆಚ್ಚಿಸುವಂತಹ ಬೆಳವಣಿಗೆಗಳು ನಡೆಯಬಹುದು. ಧನದ ವಿಷಯದಲ್ಲಿ ಈ ಜುಲೈ ತಿಂಗಳು ವಿಶೇಷ ಅನುಕೂಲಕರವಾಗಬಹುದು. ಅನಿರೀಕ್ಷಿತ ಹಣದ ಲಾಭ, ಹೊಸ ಆದಾಯದ ಅವಕಾಶ ಅಥವಾ ಹಿಂದೆ ಸಿಲುಕಿಕೊಂಡಿದ್ದ ಹಣ ಮರಳಿ ಬರುವ ಸಾಧ್ಯತೆ ಇದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಆರ್ಥಿಕ ಅವಕಾಶ ಈ ತಿಂಗಳಲ್ಲಿ ನಿಮ್ಮ ಮುಂದೆ ಬರಬಹುದು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಹತ್ತಿರವಾಗಲಿದೆ. ಕೆಲವರಿಗೆ ಉಡುಗೊರೆ, ಬಹುಮಾನ ಅಥವಾ ಹೆಚ್ಚುವರಿ ಆದಾಯದ ಮೂಲ ದೊರೆಯುವ ಸಾಧ್ಯತೆಯೂ ಇದೆ. ಹಣಕಾಸಿನ ಸ್ಥಿರತೆ ಹೆಚ್ಚಾಗುವುದರಿಂದ ಮನಸ್ಸಿನಲ್ಲಿ ನೆಮ್ಮದಿ ಮೂಡಬಹುದು. ಈ ತಿಂಗಳಲ್ಲಿ ನಿಮ್ಮ ಜೀವನಕ್ಕೆ ಒಳ್ಳೆಯ ವ್ಯಕ್ತಿಗಳ ಆಗಮನವಾಗಲಿದೆ. ಅವರ ಪರಿಚಯ ನಿಮ್ಮ ಭವಿಷ್ಯಕ್ಕೆ ಹೊಸ ದಾರಿಯನ್ನು ತೋರಿಸಲಿದೆ. ಒಂದು ಸರಿಯಾದ ಸಲಹೆ ಅಥವಾ ಒಂದು ಹೊಸ ಅವಕಾಶ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಆದ್ದರಿಂದ ಪ್ರತಿಯೊಂದು ಒಳ್ಳೆಯ ಅವಕಾಶವನ್ನು ಆತ್ಮವಿಶ್ವಾಸದಿಂದ ಸ್ವೀಕರಿಸಿ. ನಿಮ್ಮ ಸಕಾರಾತ್ಮಕ ಮನೋಭಾವನೆ ನಿಮ್ಮ ದೊಡ್ಡ ಅದೃಷ್ಟವಾಗಲಿದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಹೆಚ್ಚಾಗಬಹುದು. ಮನೆಯೊಳಗೆ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಹಿರಿಯರ ಆಶೀರ್ವಾದ ಮತ್ತು ಕಿರಿಯರ ಪ್ರೀತಿ ನಿಮ್ಮ ಮನಸ್ಸಿಗೆ ಹೊಸ ಶಕ್ತಿಯನ್ನು ನೀಡಬಹುದು. ದೂರವಾಗಿದ್ದ ಸಂಬಂಧಗಳು ಮತ್ತೆ ಹತ್ತಿರವಾಗುವ ಸಾಧ್ಯತೆ ಇದೆ. ಕುಟುಂಬದೊಂದಿಗೆ ಕಳೆಯುವ ಸಮಯ ನಿಮ್ಮ ಜೀವನದ ಅಮೂಲ್ಯ ಕ್ಷಣಗಳಾಗಬಹುದು. ಮನೆಯೊಳಗೆ ನಗು ಮತ್ತು ಸಂತೋಷ ಹೆಚ್ಚಾಗುವ ಸೂಚನೆಗಳು ಕಂಡುಬರುತ್ತವೆ. ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗಬಹುದು. ನೀವು ಹೇಳುವ ವಿಚಾರಗಳಿಗೆ ಜನರು ಗೌರವ ನೀಡುತ್ತಾರೆ. ನಿಮ್ಮ ಪ್ರಾಮಾಣಿಕತೆ ಮತ್ತು ಸರಳ ಸ್ವಭಾವ ಅನೇಕ ಜನರನ್ನು ನಿಮ್ಮತ್ತ ಆಕರ್ಷಿಸಬಹುದು. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಬಹುದು. ನಿಮ್ಮ ಪ್ರತಿಭೆಯನ್ನು ಗುರುತಿಸುವವರು ಹೆಚ್ಚಾಗಬಹುದು. ನೀವು ಮಾಡಿದ ಕೆಲಸಕ್ಕೆ ಮೆಚ್ಚುಗೆ ಮತ್ತು ಪ್ರಶಂಸೆ ದೊರೆಯುವ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಇನ್ನಷ್ಟು ಬಲವಾಗಲಿದೆ. ಈ ತಿಂಗಳಲ್ಲಿ ಅದೃಷ್ಟ ನಿಮ್ಮ ಪರವಾಗಿ ಕೆಲಸ ಮಾಡುತ್ತಿರುವ ಅನುಭವ ನಿಮಗೆ ಆಗಬಹುದು. ಸಣ್ಣ ಅವಕಾಶಗಳೇ ಮುಂದೆ ದೊಡ್ಡ ಯಶಸ್ಸಿನ ದಾರಿಯಾಗುತ್ತವೆ. ನಿಮ್ಮ ಜೀವನದಲ್ಲಿ ಹೊಸ ಸಂತೋಷದ ಬಾಗಿಲುಗಳು ತೆರೆಯಲಿದೆ. ನೀವು ಕೈ ಹಾಕುವ ಕೆಲಸಗಳಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು. ನಿಮ್ಮ ಪರಿಶ್ರಮಕ್ಕೆ ದೇವರ ಕೃಪೆ ಸೇರಿ ನೀವು ನಿರೀಕ್ಷಿಸಿದ್ದಕ್ಕಿಂತ ಉತ್ತಮ ಫಲವನ್ನು ನೀಡುವ ಸಾಧ್ಯತೆ ಇದೆ. ನಿಮ್ಮ ಮುಖದಲ್ಲಿನ ನಗು ಮತ್ತು ಮನಸ್ಸಿನಲ್ಲಿನ ನೆಮ್ಮದಿಯೇ ಈ ತಿಂಗಳ ಅತ್ಯಂತ ದೊಡ್ಡ ಅದೃಷ್ಟವಾಗಲಿದೆ. ಜುಲೈ ತಿಂಗಳು ಮುಂದುವರೆದಂತೆ ನಿಮ್ಮ ಜೀವನದಲ್ಲಿ ಅದೃಷ್ಟದ ಬೆಳಕು ಇನ್ನಷ್ಟು ಪ್ರಕಾಶಮಾನವಾಗುವ ಸಾಧ್ಯತೆ ಇದೆ. ನೀವು ಇದುವರೆಗೆ ಕೇವಲ ಕನಸಾಗಿ ನೋಡುತ್ತಿದ್ದ ಕೆಲವು ವಿಷಯಗಳು ಈಗ ನಿಜವಾಗುವ ದಿಕ್ಕಿನಲ್ಲಿ ಸಾಗಲಿದೆ. ನಿಮ್ಮ ಪರಿಶ್ರಮಕ್ಕೆ ಸರಿಯಾದ ಸಮಯದಲ್ಲಿ ಫಲ ದೊರೆಯುವ ಕಾರಣ ಮನಸ್ಸಿನಲ್ಲಿ ಹೊಸ ಉತ್ಸಾಹ ಮೂಡಬಹುದು. ಈ ತಿಂಗಳಲ್ಲಿ ನಿಮ್ಮ ಪ್ರತಿಯೊಂದು ಹೆಜ್ಜೆಯು ಯಶಸ್ಸಿನತ್ತ ಸಾಗುವಂತೆ ಅನುಭವವಾಗಬಹುದು. ನಿಮ್ಮ ಸುತ್ತಲಿರುವ ಜನರು ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಂತೋಷ ಪಡುವ ಸಂದರ್ಭಗಳು ಎದುರಾಗಲಿದೆ. ಧನದ ವಿಷಯದಲ್ಲಿ ಲಕ್ಷ್ಮೀ ಕಟಾಕ್ಷ ಹೆಚ್ಚಾಗುವ ಯೋಗ ಕಂಡುಬರುತ್ತದೆ. ನಿಮ್ಮ ಆದಾಯದಲ್ಲಿ ಸ್ಥಿರತೆ ಬರಬಹುದು. ಇದುವರೆಗೆ ಮುಂದೂಡಲ್ಪಟ್ಟಿದ್ದ ಹಣಕಾಸಿನ ಯೋಜನೆಗಳು ಈಗ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ. ಕೆಲವರಿಗೆ ಹೊಸ ಆದಾಯದ ಮೂಲ ಸಿಗಬಹುದು. ಕೆಲವರಿಗೆ ಹಳೆಯ ಹೂಡಿಕೆಯಿಂದ ಉತ್ತಮ ಲಾಭ ದೊರೆಯಬಹುದು. ನೀವು ಮಾಡುವ ಪ್ರತಿಯೊಂದು ಹಣಕಾಸಿನ ನಿರ್ಧಾರವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಮೃದ್ಧಿಗೆ ಕಾರಣವಾಗುವ ಸಾಧ್ಯತೆ ಇದೆ. ಕೈಗೆ ಬರುವ ಹಣವನ್ನು ಜಾಣ್ಮೆಯಿಂದ ಬಳಸಿದರೆ ಐಶ್ವರ್ಯ ನಿಧಾನವಾಗಿ ಹೆಚ್ಚಾಗಬಹುದು. ಈ ಜುಲೈ ತಿಂಗಳಲ್ಲಿ ನೀವು ಭೇಟಿ ಮಾಡುವ ಕೆಲವು ವ್ಯಕ್ತಿಗಳು ನಿಮ್ಮ ಜೀವನದ ಅದೃಷ್ಟದ ವ್ಯಕ್ತಿಗಳಾಗುತ್ತಾರೆ. ಅವರ ಒಂದು ಮಾತು ಅಥವಾ ಒಂದು ಸಲಹೆ ನಿಮ್ಮ ಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಸಾಧ್ಯತೆ ಇದೆ. ಒಳ್ಳೆಯ ಸ್ನೇಹಿತರು, ಹಿರಿಯರು ಅಥವಾ ಮಾರ್ಗದರ್ಶಕರಿಂದ ಸಿಗುವ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ದೇವರು ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳನ್ನು ನಿಮ್ಮ ಜೀವನಕ್ಕೆ ಕಳುಹಿಸುತ್ತಿದ್ದಾನೆ ಎನ್ನುವ ಅನುಭವವು ನಿಮಗೆ ಆಗಲಿದೆ. ಕುಟುಂಬದ ಸಂತೋಷ ಈ ತಿಂಗಳಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ.
ಮನೆಯೊಳಗೆ ಎಲ್ಲರೂ ಒಂದಾಗಿ ನಗುವ, ಮಾತನಾಡುವ ಮತ್ತು ಸಂತೋಷ ಹಂಚಿಕೊಳ್ಳುವ ಅವಕಾಶಗಳು ಹೆಚ್ಚಾಗಲಿದೆ. ಕುಟುಂಬದವರೊಂದಿಗೆ ಮಾಡುವ ಸಣ್ಣ ಪ್ರಯಾಣಗಳು ಅಥವಾ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಂದರ್ಭಗಳು ಮನಸ್ಸಿಗೆ ನೆಮ್ಮದಿಯನ್ನ ನೀಡಲಿವೆ. ಹಿರಿಯರ ಆಶೀರ್ವಾದದಿಂದ ಮನೆಯೊಳಗೆ ಶುಭ ಶಕ್ತಿ ಹೆಚ್ಚಾಗಲಿದೆ. ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಕಾರ್ಯಕ್ಕೂ ಕುಟುಂಬದ ಬೆಂಬಲ ದೊರೆಯುವ ಸಾಧ್ಯತೆ ಇದೆ. ನಿಮ್ಮ ಹೆಸರು ಮತ್ತು ಗೌರವ ಸಮಾಜದಲ್ಲಿ ಹೆಚ್ಚಾಗುವ ಸಮಯವಿದು. ನೀವು ಯಾವುದೇ ಕ್ಷೇತ್ರದಲ್ಲಿದ್ದರೂ ನಿಮ್ಮ ಪರಿಶ್ರಮವನ್ನು ಗುರುತಿಸುವವರು ಹೆಚ್ಚಾಗಬಹುದು. ನಿಮ್ಮ ಪ್ರತಿಭೆಗೆ ಹೊಸ ವೇದಿಕೆ ಸಿಗಲಿದೆ. ಇದುವರೆಗೆ ಸಿಗದಿದ್ದ ಮೆಚ್ಚುಗೆ ಈಗ ದೊರೆಯಬಹುದು. ನೀವು ಸಾಧಿಸಿದ ಯಶಸ್ಸು ಇತರರಿಗೆ ಪ್ರೇರಣೆಯಾಗುವ ಸಾಧ್ಯತೆ ಇದೆ. ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತದೆ. ನಿಮ್ಮ ಸಲಹೆಯನ್ನು ಕೇಳುವವರ ಸಂಖ್ಯೆಯೂ ಹೆಚ್ಚಾಗಬಹುದು. ಈ ತಿಂಗಳಲ್ಲಿ ನಿಮ್ಮ ಅದೃಷ್ಟದ ದಿನಗಳು ವಿಶೇಷ ಫಲವನ್ನು ನೀಡಲಿದೆ. ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರದಂದು ಆರಂಭಿಸುವ ಶುಭ ಕಾರ್ಯಗಳು ಉತ್ತಮ ಫಲಿತಾಂಶ ನೀಡುವ ಸಾಧ್ಯತೆ ಇದೆ. ನಿಮ್ಮ ಅದೃಷ್ಟದ ಬಣ್ಣಗಳು ಬಿಳಿ, ಹಸಿರು ಮತ್ತು ಗುಲಾಬಿ. ಈ ಬಣ್ಣಗಳನ್ನು ಪ್ರಮುಖ ಸಂದರ್ಭಗಳಲ್ಲಿ ಬಳಸಿದರೆ ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕತೆ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಅದೃಷ್ಟದ ಸಂಖ್ಯೆಗಳು 2, 6 ಮತ್ತು 8 ಎಂದು ಪರಿಗಣಿಸಬಹುದು. ನಿಮ್ಮ ಮನಸ್ಸಿನಲ್ಲಿರುವ ಒಳ್ಳೆಯ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುವ ಸಮಯವಿದು. ನೀವು ಧೈರ್ಯದಿಂದ ಮುಂದೆ ಹೆಜ್ಜೆ ಇಟ್ಟರೆ ಅದೃಷ್ಟ ನಿಮ್ಮನ್ನು ಬೆಂಬಲಿಸುವ ಸಾಧ್ಯತೆ ಇದೆ. ಅನಿರೀಕ್ಷಿತ ಶುಭ ಸುದ್ದಿಗಳು ನಿಮ್ಮ ದಿನವನ್ನು ಸಂತೋಷದಿಂದ ತುಂಬಿಸುತ್ತವೆ. ನಿಮ್ಮ ಜೀವನದಲ್ಲಿ ದೇವರ ಕೃಪೆ ಸ್ಪಷ್ಟವಾಗಿ ಅನುಭವವಾಗುವಂತಹ ಘಟನೆಗಳು ನಡೆಯಲಿವೆ. ನೀವು ಎಷ್ಟು ಒಳ್ಳೆಯತನವನ್ನು ಹಂಚುತ್ತೀರೋ ಅಷ್ಟೇ ಪ್ರಮಾಣದಲ್ಲಿ ಅದೃಷ್ಟವು ನಿಮ್ಮ ಜೀವನದಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ. ಜುಲೈ ತಿಂಗಳ ಕೊನೆಯ ದಿನಗಳತ್ತ ಸಾಗುವಂತೆ ನಿಮ್ಮ ಜೀವನದಲ್ಲಿ ಹೊಸ ಬೆಳವಣಿಗೆಗಳು ವೇಗ ಪಡೆಯಲಿದೆ. ನಿಮ್ಮ ಕನಸುಗಳಿಗೆ ಹೊಸ ರೆಕ್ಕೆಗಳು ಮೂಡಬಹುದು. ನೀವು ಬಯಸಿದ ಅನೇಕ ವಿಷಯಗಳು ಒಂದೊಂದಾಗಿ ನಿಮ್ಮ ಜೀವನದಲ್ಲಿ ಸಾಕಾರವಾಗುವ ಸೂಚನೆಗಳು ಕಾಣಿಸಲಿವೆ. ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ, ಗೌರವ, ಐಶ್ವರ್ಯ ಮತ್ತು ದೇವರ ಆಶೀರ್ವಾದ ಒಂದೇ ಸಮಯದಲ್ಲಿ ದೊರೆಯುವ ಅಪರೂಪದ ಅವಧಿಯಾಗಬಹುದು. ಆದ್ದರಿಂದ ಈ ಶುಭ ಸಮಯವನ್ನು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಪರಿಶ್ರಮ, ನಿಮ್ಮ ಪ್ರಾರ್ಥನೆ ಮತ್ತು ನಿಮ್ಮ ಸಕಾರಾತ್ಮಕ ಮನೋಭಾವ ಈ ಜುಲೈ ತಿಂಗಳಲ್ಲಿ ನಿಮ್ಮ ಅದೃಷ್ಟವನ್ನು ಹಲವು ಪಟ್ಟು ಹೆಚ್ಚಿಸಲಿದೆ. ನಿಮ್ಮ ಪ್ರತಿಯೊಂದು ದಿನವೂ ಶುಭವಾಗಲಿ. ನಿಮ್ಮ ಮನೆ ಲಕ್ಷ್ಮಿ ಕಟಾಕ್ಷದಿಂದ ತುಂಬಿರಲಿ. ನಿಮ್ಮ ಮುಖದಲ್ಲಿ ಸದಾ ನಗು ನೆಲೆಸಿರಲಿ ಮತ್ತು ನಿಮ್ಮ ಜೀವನದಲ್ಲಿ ಯಶಸ್ಸಿನ ಹೊಸ ಅಧ್ಯಾಯ ಆರಂಭವಾಗಲಿ. ಈ ತಿಂಗಳಲ್ಲಿ ನೀವು ಮಾಡುವ ಪ್ರತಿಯೊಂದು ಸತ್ಕಾರ್ಯವೂ ನಿಮ್ಮ ಜೀವನದಲ್ಲಿ ಶುಭ ಫಲವಾಗಿ ಮರಳಿ ಬರುವ ಯೋಗವಿದೆ. ದೇವರ ಕೃಪೆ, ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ಸಕಾರಾತ್ಮಕ ಚಿಂತನೆ ಈ ಮೂರು ಸೇರಿ ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದೆ. ನೀವು ನಂಬಿಕೆಯನ್ನು ಕಳೆದುಕೊಳ್ಳದೆ ಮುಂದೆ ಸಾಗಿದರೆ ಜುಲೈ ತಿಂಗಳು ನಿಮ್ಮ ಜೀವನದಲ್ಲಿ ನೆನಪಿನಲ್ಲಿ ಉಳಿಯುವಂತಹ ಸಂತೋಷದ ಕ್ಷಣಗಳನ್ನು ಉಡುಗೊರೆಯಾಗಿ ನೀಡುವ ಸಾಧ್ಯತೆ ಬಹಳ ಹೆಚ್ಚಾಗಿದೆ. ನಿಮ್ಮ ಮುಖದಲ್ಲಿನ ನಗು, ನಿಮ್ಮ ಕುಟುಂಬದ ಸಂತೋಷ ಮತ್ತು ನಿಮ್ಮ ಜೀವನದಲ್ಲಿ ಮೂಡುವ ಹೊಸ ಬೆಳಕು ಈ ತಿಂಗಳ ಅತ್ಯಂತ ದೊಡ್ಡ ಅದೃಷ್ಟವಾಗಿ ಪರಿಣಮಿಸಲಿದೆ.